ನಾವು ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಆದರೆ ಏನಾದರೂ ಧರ್ಮ ಕಾರ್ಯಗಳನ್ನು ಮಾಡಬೇಕಂತೆ. ಧರ್ಮ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಅಂದರೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಭಗವಂತನಿಂದಲೇ ಬಂದಿರತಕ್ಕಂಥದ್ದು. ನಾವು ಕೃತಜ್ಞತಾ ಭಾವದಲ್ಲಿ ಅದನ್ನು ಬಳಸಿಕೊಳ್ಳಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಗವಂತನಿಗೆ ಉದ್ದೇಶವಾಗಿ ಒಂದು ಸ್ಥಾನವನ್ನು ಕಲಿಸಬೇಕು ಅಂತ ಹೇಳಿ ಗುರು ಶಿಷ್ಯಾಚಾರ್ಯರು ಆ ಪವಿತ್ರವಾಗಿರತಕ್ಕಂಥ ಸ್ಥಳ ಅಂತ ಹೇಳಿದರೆ ಈ ಸ್ಥಳದಲ್ಲಿ ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಸ್ಥಳವನ್ನು ಶುದ್ಧೀಕರಿಸಿಕೊಳ್ಳಬೇಕು. ನಾವು ಯಾವತ್ತೂ ಅಷ್ಟೇ ನಾವು ಏನಾದರೂ ಕೆಲಸ ಮಾಡಬೇಕು ಅಂದರೆ ಮೊದಲು ನಾವು ಶುದ್ಧರಾಗಿ ಆ ಇಲ್ಲಿ ಯಾರಾಗಬೇಕು ಅದೇ ರೀತಿಯಾಗಿ ಈ ಕಾಮದ ಕ್ಷೇತ್ರದಲ್ಲಿ ಆ ಭಗವಂತನ ಪ್ರತಿಷ್ಠೆ ಆಗಬೇಕು ಅಂದರೆ ಮೊದಲಿಗೆ ಆ ಸ್ಥಳ ಶುದ್ಧಿಯಾಗಬೇಕು. ಸ್ಥಳ ಶುದ್ಧಿ ಆರಾಧನೆಯಾಗುವುದು ಈ ಅಗ್ನಿಯಲ್ಲಿ ಆರಾಧನೆ ಮಾಡಿ ಸ್ಥಳವನ್ನು ಎಲ್ಲ ಆರಾಧನೆಗಳನ್ನು ಮಾಡುವುದರಿಂದ ಪವಿತ್ರವಾಗುವುದರಿಂದ ಇವಾಗ ಶತ್ರುಗಳು ನಮಗೆ ಈ ಯುದ್ಧಕ್ಕೆ ಬಂದಾಗ ಕವಚವನ್ನು ಧಾರಣೆ ಮಾಡಿಕೊಂಡು ಯುದ್ಧವನ್ನು ಮಾಡಿದೆ. ಯಾಕೆ ಅಂತ ಹೇಳಿದರೆ ಅವರ ಪದಕ್ಕೆ ನಮಗೆ ಬೇಡವಾಗುವುದಿಲ್ಲ. ಆದರೆ ವಿಧಿಯ ಮೂಲಕ ಶತ್ರು ನಮಗೆ ಬಂದರೆ ಅದನ್ನು ನಡ್ಕೊಳ್ಳಿಕ್ಕೆ ಬೇರೆ ಯಾವುದೂ ಇಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಂತಿ ಕರ್ಮಗಳನ್ನು ಮಾಡಿಕೊಳ್ಳಬೇಕಂತ ಏನೇ ಆರಾಧನೆ. ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂಥ ಭಗವಂತನನ್ನು ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ 48 ದಿನಗಳ ಕಾಲ ಆ ಪೂರಾಹ ಮುಖ್ಯ ಪ್ರಾಣಿಗಳು ಅದೇ ರೀತಿಯಾಗಿ ರಾಘವೇಂದ್ರ ಕೂಡ ಬೃಂದಾವನ ಪ್ರತಿಷ್ಠಾಪನೆಯನ್ನು ಆ ಉದ್ದೇಶವಾಗಿ ಸ್ಥಳವನ್ನು ಶುದ್ಧೀಕರಿಸಿಕೊಂಡು 48 ದಿನಗಳ ಕಾಲ ವಿಶೇಷವಾಗಿರತಕ್ಕಂಥ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ಮನಿ ಸೂಕ್ತವನ್ನು ಇಂದು ಮಾಡ್ತಾ ಇರುವುದರಿಂದ ಸಮಸ್ತ ಎಲ್ಲ ಬಂದಿರತಕ್ಕಂಥ ಭಕ್ತವರ್ಗದವರಿಗೆ ಏನಾದರೂ ಶತ್ರು ಬಾಧೆಗಳಿದ್ರೆ ಅಂದರೆ ಶತ್ರುಗಳಂದ್ರೆ ಎದುರುಗಡೆ ಮಾಡತಕ್ಕಂಥ ಶತ್ರುಗಳು ಹೌದು, ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಇರತಕ್ಕಂಥ ಆ ಷಟ್ವೈರಿಗಳು ಎಲ್ಲ ಭಗವಂತ ನಾಶ ಮಾಡಿ ನಿಮಗೆ ಬೇಕಾಗಿರತಕ್ಕಂಥ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸತ್ವವನ್ನು ಎಲ್ಲರಿಗೂ ಬೇಕಾಗಿರತಕ್ಕಂಥ ಅನುಗ್ರಹ ಆ ಭಗವಂತ ಮಾಡಿಕೊಡಬೇಕು. ಮತ್ತೆ ಎಲ್ಲರೂ ಇಲ್ಲಿ ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಿ ಅಂದರೆ ಒಂದು ವಿಶೇಷವಾಗಿರತಕ್ಕಂಥ ಆ ಭಗವಂತನ ಅನುಗ್ರಹ ಇರಬೇಕಂತೆ. ನಾವೆಲ್ಲರೂ ಇಂಥದ್ರಲ್ಲಿ ಪಾಲ್ಗೊಳ್ಳಬೇಕು ಅಂತಂದರೆ ಎಷ್ಟು ಹಣ ಇರ್ಬೋದು, ನಮ್ಮ ಹತ್ರ ಎಷ್ಟು ಸೌಕರ್ಯ ಇದ್ದರೂ ನಾವು ಎಷ್ಟೋ ಕಡೆ ನಾವು ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಯಾವುದು ಹೆಮ್ಮೆ ಆಗಲಿ ಭಗವಂತ ಹೇಗೆ ಅಂತ ಹೇಳಿದರೆ ನಮ್ಮನ್ನು ಈ ಗೋಪಾಲಕರನ್ನು ರಕ್ಷಣೆ ಮಾಡುವಂತೆ ಕೋಲನ್ನು ಹಿಡಿಕೊಂಡು ಬಂದು ಹಸುಗಳನ್ನು ಮೇಯಿಸುವ ಗೋಪಾಲಕರು ಹೇಗೆ ಹಸುಗಳನ್ನು ರಕ್ಷಣೆ ಮಾಡ್ತಾರೆ ಹಾಗೆ ರಕ್ಷಣೆ ಮಾಡುವುದಿಲ್ಲ. ನಾವು ಮನುಷ್ಯರಾಗಿರುವುದರಿಂದ ನಮಗೆ ಬುದ್ಧಿ ಎಂಬತಕ್ಕಂಥದ್ದು ಕೊಟ್ಟಿರೋದ್ರಿಂದ ಆ ಬುದ್ಧಿಗೆ ಪ್ರಚೋದನೆ ಮಾಡ್ತಾನಂತೆ. ನಿನಗೆ ಒಳ್ಳೆ ಸಮಯ ಬಂದಿದೆ, ಇಂಥ ಕೆಲಸಗಳನ್ನು ಮಾಡಿಕೋ, ನಿನಗೆ ಬಂದಿರತಕ್ಕಂಥ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ. ಆ ಗುರುರಾಯರ ಅನುಗ್ರಹವೇ ನಿಮಗೆಲ್ಲರೂ ಆಗಿರುವುದರಿಂದ ನೀವು ಕಾಮಧೇನು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಈ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಳ್ಳಬೇಕು ಅನ್ನತಕ್ಕಂಥದ್ದು ನಿಮ್ಮ ಸ್ವಯಂವಾಗಿ ಪ್ರೇರಿತರಾಗಿ ನೀವೆಲ್ಲ ಬಂದಿದ್ದೀರಿ. ಭಗವಂತ ಮನಸ್ಸಿಗೆ ಬಂದು ಅನುಗ್ರಹ ಮಾಡಿದ್ದಾನೆ ಅಂತಾದರೆ ಇನ್ನು ಕಷ್ಟಗಳ ಪರಿಹಾರ ಆಗುತ್ತೆ ಅಂತಾನೆ. ಹಾಗಾಗಿ ಇವತ್ತಿನ ದಿವಸ ಮಾಡತಕ್ಕಂಥ ನಮ್ಮಿ ಸೂಕ್ತದಿಂದ ನಿಮಗೆ ಬರತಕ್ಕಂಥ ಸಮಸ್ತ ದೋಷಗಳನ್ನು ಆ ಭಗವಂತ ಪರಿಹಾರ ಮಾಡಿ ನಿಮ್ಮ ಸಹ ಕುಟುಂಬಕ್ಕೆ ಮತ್ತೆ ನಿಮ್ಮ ಒಟ್ಟಿಗೆ ಬಂದಿರತಕ್ಕಂಥ ಬಂಧು ಬಾಂಧವರಿಗೆ ಎಲ್ಲರೂ ಆ ಅಂತರ್ಗತ ಆ ಗುರುರಾಯರ ಅಂತರ್ಗತರಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರು ಪರಿಪೂರ್ಣವಾಗಿ ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವು ತಂದಿರತಕ್ಕಂಥ ಫಲಗಳ ನಿಮ್ಮ ಎದುರುಗಡೆ ಆ ಫಲಗಳನ್ನು ಇಟ್ಟುಕೊಂಡು ನಾನು ಹೇಳುವಾಗ ಆ ಮಂತ್ರಾಕ್ಷತೆಯನ್ನು ಆ ಫಲದ ಮೇಲೆ ಹಾಕಬೇಕು. ಓಂ ಇದಂ ಫಲಮಯ ದೇವ ಸ್ಥಾಪಿತಂ ವರದಸ್ತವ ಏನವೇ ಸ್ವಭಾವಾಪ್ತಿರ್ಭವೇ ಜನ್ಮನಿ ಜನ್ಮನಿ ಎಲ್ಲ ಮಂತ್ರಾಕ್ಷತೆಯನ್ನು ಆ ಫಲದ ಮೇಲೆ ಹಾಕಿ ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಸಚೇಪುರಂದರಾಭ್ಯಾಂ ನಮಃ, ಅರುಂಧದೇ ವಸಿಷ್ಠಾಭ್ಯಾಂ ನಮಃ, ಸೀತಾರಾಮಾಭ್ಯಾಂ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ದೇವಂಗೋ ಪರಂಗೋ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ಯಾನಿ ಯಾನಿ ಜಲಾನಿ ಜನ್ಮಾಂತರಗತಾನಿ ಚ ತಾನಿ ತಾನಿ ನಶ್ಯಂತಿ. ಮುಂದೆ
ಮಾಡಲಿ ನಮಸ್ಕಾರ ಮಾಡಲಿ ಅವರು ಇದು ಖುಷಿ ಆಗ್ಬಿಡ್ತು ಅದು ನೋಡಿ. ಹಾಕಿ ಹಾಕಿ ಆಯ್ತು ಆಯ್ತು ಮದುವೆ ಅದು ಜ್ಞಾಪಕಕ್ಕೆ ಬಂದ್ಬಿಡ್ತು. ಹಾಂ ಹಾಗೆ
गुरुभ्यो नमः प्रार्थनां समर्पयामि वक्रतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा महागणपतये नमः क्षिप्रप्रसादाय चतुर्दशवारं आज्यद्रव्येण आज्यशेषेण कृतकृतम् संगीत पारंगतः विप्रक्षत्र विलंग्रजातंगः प्राणेक प्रजासेकः श्रीमत्सद्गुरु राघवेंद्र यतिराज प्रियाद्रवं मंगलम् गौतुंगवरण्य मंगलकर श्रीतुंगभद्रतुडा प्रत्यक्ष विजपुंगवालय सन्मन्त्रालया जयपुरे नवेन्द्रोपननीलवैभवकर वृंदावनन्तर्गतः श्रीमत्सद्गुरु राघवेंद्र यतिराज प्रियाद्रवं मंगलम् विघ्नराजशिरः किरीटकलिता पद्माक्षमालाधरः वासदण्ड
श्रीमत्सद्गुरु राघवेंद्र यतिराज कुर्याद्ध्रुवं मंगलम् वृंदावन सप्रदक्षिण नमस्काराभिषेक कर्तुये लोकपालक गुरु भक्त्या व्यक्ति सुसंपदं शुभपदं दीर्घायुरारोग्यकं श्रीमत्सद्गुरु राघवेंद्र यतिराज कुर्याद्ध्रुवं मंगलम् गुरुभ्यो नमः हरिः ओम् श्रीमद्भक्तवागीशं रामचन्द्रं सुकृतगुणविभुधेन्द्रं जितामित्रवर्यं रक्षासिद्धैकरक्षौ रघुतनयसुरेन्द्रं विजयेन्द्रं सुरेन्द्रं श्रेष्ठं श्रीराघवेन्द्रं सकलगुणनिधिं वीरयोगीन्द्रतीर्थं सूरीन्द्रं सद्गुणाढ्यं रघुपतिचरणध्यानं गुरुनागसङ्गं श्रीरामव्यासपूजाधरं सुमतीन्द्राविदं संयमेन्द्रं भक्त्या प्रश्नौकमेन्द्रं गुरुवरमतिमे प्रौढवादीन्द्रवर्यम् ॐ सर्वादेवता सरस्वतीवल्लिनते नमः श्रीराघवेन्द्राय नमः सकलप्रदात्रे नमः भक्तागसंभेदनदृष्टिवस्त्राय नमः क्षमासुरेन्द्राय नमः हरिवालकञ्जनिसेवनालब्ध समस्त सम्पदे नमः भावेन्द्रीविजयविशेषाय नमः संतान संपत्त शुद्धभक्ति विज्ञान भाग्य भगवान दात्रे नमः नीरोक्त संसार श्री नमः श्री गुरु राघवेन्द्राय नमः कृष्ण सुरनिधनादोदकमये नमः दुष्टापरिणाशाय नमः महावन्द्य सुप्रदाय नमः वेंकटसमसंवृताय नमः ग्रहमहापापाय नमः दुरितकानदाभूतवर्धनसनाय नमः सर्वधर्मसुताय नमः श्रीमद्भक्तवन्दनाय नमः विजयेन्द्रकराभ्योगाश्रीन्द्रवर्धकाय नमः अस्मिका सर्वेशनाथे नमः अगममहिमन्ये नमः महायशसे नमः श्रीमद्भक्तवन्दनाय नमः अनगाय नमः यदाशक्तिप्रदर्शनकृतसयामुदाते नमः शिरोरागसर्वतीर्थस्नानप्रदात्र वृन्दावननाय नमः सर्वभाविष्टाय नमः संकीर्तनवेदायतनाय नमः संसारमग्नजनोद्धारकर्ते नमः दुष्टादिरोगनिवृत्तिकाय नमः विसंयोजनाज्ञानप्रदाय नमः दिव्यज्ञानभक्त्यादिवर्धनाय नमः सर्वाभीष्टराय नमः राजजो महाव्याकरणसर्वरक्तादिपीडज्ञे नमः सस्तोत्रमये संयुज्याय नमः उज्जयज्योतिर्मकुर्मासनस्ताय नमः पादाभ्याय नमः पापादिपारणपराय नमः क्षमासनाधीशाय नमः हरिसेवाबद्धसर्वसंपदे नमः गुरुवासरे हरिदिने श्रावणमासे परे चन्द्रकर्तने शुभदिने श्री राघवेन्द्रार्पित नामाय श्री राघवेन्द्रार्पित वेदव्यास सुनामितेन सह गुरोः पीठं कृतं विषयोः एतेन स्तोत्रनामानि श्री श्री राघवेन्द्रयोः श्रीमद्रमणाचार्यकृतयोः सिद्धानिवालाढ्यो एकीतानिना सगोदकल्पितनवनामैकवै भूय्यां सेव्यभ्यः श्री राघवेन्द्रस्तोत्रनामावलिं पूर्णमये कृष्णार्पणमस्तु महापूजमानवे नमस्ते श्रीदेवगुरुवे नमः उषाकृते भानुगे वादिते मन्मनो विष्णुरथमाविष्णुरमृतं प्रभुरन्दरं ब्रह्ममङ्गले श्रीशेषाय नमस्कार माडे मुझे सुखदीदेवताला विष्णु सुदेन्द्रदेवकं सुधा रोचनास्करं श्रीमीन्द्रं मुझे श्रीतीन्द्रकराभक्तं विद्याभूतं सदा सुभूलरा